ನಿನ್ನೆ ರಾತ್ರಿ ಬೈಯಪ್ನಹಳ್ಳಿ ಮೆಟ್ರೋ ಟ್ರ್ಯಾಕ್ನಲ್ಲಿ ಒಂದು ದುರಂತ ಸಂಭವಿಸಿತ್ತು. ಏಕಾಏಕಿ ಬಾಲಕ ಟ್ರ್ಯಾಕ್ಗೆ ಜಿಗಿದಿದ್ದ. ಆದರೆ ಅದೃಷ್ಟವಶಾತ್ ಇಮ್ಮಿಡಿಯೇಟಾಗಿ ಕರೆಂಟ್ ಕಟ್ ಮಾಡಿದರೆ ಮಗು ಪ್ರಾಣಾಪಾಯದಿಂದ ಬದುಕುಳಿದಿದ್ದಾನೆ. ನಿನ್ನೆ ರಾತ್ರಿ 9 ಗಂಟೆಗೆ ನಡೆದಂತಹ ಘಟನೆ ಬೈಯಪ್ಪನಹಳ್ಳಿ ಮೆಟ್ರೋ ನಿಲ್ದಾಣದಲ್ಲಿ. ತಕ್ಷಣವೇ ಮೆಟ್ರೋ ಟ್ರ್ಯಾಕ್ನ ವಿದ್ಯುತ್ತನ್ನು ಸ್ಥಗಿತಗೊಳಿಸಿದ್ದಾರೆ ಸಿಬ್ಬಂದಿ, ಯಾಕೆಂದರೆ ವಿದ್ಯುತ್ ಹರಿತಾ ಇರುತ್ತೆ. ಅದೃಷ್ಟವಶಾತ್ ಅಪಾಯದಿಂದ 4 ವರ್ಷದ ಮಗು ಪಾರಾಗಿದೆ. ತಾಯಿ ಜೊತೆ ಆಟವಾಡ್ತಾ ಟ್ರ್ಯಾಕ್ಗೆ ಜಿಗಿದಿತ್ತು ಮಗು ಗೊತ್ತಾಗದೇನೆ. ನಿನ್ನೆ ರಾತ್ರಿ 9 ಗಂಟೆ 8 ನಿಮಿಷಕ್ಕೆ ನಡೆದಿರತಕ್ಕಂಥ ಘಟನೆ ಬೆಂಗಳೂರಿನ ಬೈಯಪ್ಪನಹಳ್ಳಿ ರೈಲ್ವೆ ಸ್ಟೇಷನ್ನಲ್ಲಿ. ಯಾವುದೇ ಸಮಸ್ಯೆ ಆಗಿಲ್ಲ ಅಂತ BMRC ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಬಟ್ ಮಗು ಅಲ್ಲಿ ತನಕ ಹೋಗೋ ತನಕ ಹೆಂಗೆ ಬಿಟ್ಟರು ಇವರು? ಅದಕ್ಕೊಂದು ಡಿಸ್ಟೆನ್ಸ್ ಇರುತ್ತೆ, ಮೇಂಟೈನ್ ಮಾಡಲೇಬೇಕು. ಟ್ರ್ಯಾಕ್ ಹತ್ರಕ್ಕೆ ಯಾರು ಹೋಗಂಗೇ ಇಲ್ಲ. ಆ ಟ್ರೈನ್ ಬರೋ ತನಕ ಬಿಡೋದೇ ಇಲ್ಲ ಯಾರನ್ನೂ ಹತ್ರಕ್ಕೆ. ಆದರೂ ಇದು ಹೆಂಗಾಯಿತು ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಾದೇಶ್ ಅವರಿಂದ ಪಡೆಯೋಣ. ಮಾದೇಶ್, ಸಾಮಾನ್ಯವಾಗಿ ಮೆಟ್ರೋ ಸ್ಟೇಷನ್ಗಳಲ್ಲಿ ರೈಲು ಬರೋದಕ್ಕೂ ಮೊದಲು ಆ ಹತ್ರಕ್ಕೂ ಹೋಗಕ್ಕೆ ಬಿಡಲ್ಲ, ಯಾರನ್ನೂ ಟ್ರ್ಯಾಕ್ ಹತ್ರಕ್ಕೆ ಹೋಗೋಕ್ಕೆ ಬಿಡಲ್ಲ. ಬಟ್ ಈ ಮಗು ಹೋಗಿ ಬಿದ್ದಿದೆ ಅಂತಂದರೆ ಹೆಂಗೆ ಸಾಧ್ಯ? ಎಷ್ಟು ನಿರ್ಲಕ್ಷ್ಯ ಇದು ಅಂತ? ಇದು BMRCL ಸಿಬ್ಬಂದಿಗಳ ನಿರ್ಲಕ್ಷ್ಯ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅರವಿಂದ್. ಯಾಕಂದ್ರೆ ಗಾರ್ಡ್ಸ್ ಗಳು ಇರ್ತಾರೆ, ಯಾರು ಕೂಡ ಅಲ್ಲಿ ಲೈನ್ ಏನಿರುತ್ತೆ ಯೆಲ್ಲೋ ಲೈನ್ ಅನ್ನ ಕ್ರಾಸ್ ಮಾಡೋದಕ್ಕೆ ಬಿಡೋದೇ ಇಲ್ಲ. ಅದು ಕೂಡ ಆ ಟ್ರೈನ್ ಬರುವಂತ ಸಂದರ್ಭದಲ್ಲಿ ಯಾರು ಕೂಡ ಕ್ರಾಸ್ ಮಾಡೋದಕ್ಕೆ ಆಗಲ್ಲ, ಅವರು ಎಚ್ಚರಿಸ್ತಾ ಇರ್ತಾರೆ. ಅಂದ್ರೆ ಆ ಮಟ್ಟಕ್ಕೆ ಅಲ್ಲಿ ಸೆಕ್ಯೂರಿಟಿ ಅಂದ್ರೆ ಪದೇ ಈ ತರದ ಘಟನೆಗಳಾಗ್ತಾ ಇದ್ದಿದ್ರಿಂದ ಸಿಬ್ಬಂದಿಗಳನ್ನು ಕೂಡ ಎಚ್ಚರಿಸುವಂತದ್ದು, ಸಿಬ್ಬಂದಿಗಳ ಸಂಖ್ಯೆಯನ್ನ ಹೆಚ್ಚು ಮಾಡುವಂತ ಕೆಲಸವನ್ನ, ಗಾರ್ಡ್ಗಳ ಸಂಖ್ಯೆಯನ್ನ ಹೆಚ್ಚು ಮಾಡುವಂತ ಕೆಲಸವನ್ನ BMRCL ಮಾಡಿತ್ತು. ಆದ್ರೂ ಕೂಡ ಇಲ್ಲಿ ಅಚಾತುರ್ಯ ಆಗಿದೆ. ಅಂದ್ರೆ ಸ್ವಲ್ಪದ್ರಲ್ಲಿ ಜಸ್ಟ್ ಮಿಸ್ ಆಗಿದ್ದಾನೆ ಆ ಬಾಲಕ. 4 ವರ್ಷದ ಬಾಲಕ ತಾಯಿ ಜೊತೆಗೆ ಇರ್ತಾನೆ, ತಾಯಿ ಜೊತೆಗೆ ಆಟ ಆಡುವಂತ ಸಂದರ್ಭದಲ್ಲಿ ಏಕಾಏಕಿ ಏನು ಟ್ರ್ಯಾಕ್ ಇದೆ, ಟ್ರ್ಯಾಕ್ ಮೇಲೆ ಜಿಗಿಯುವಂಥದ್ದು. ಬೈಯಪ್ಪನಹಳ್ಳಿ ಮೆಟ್ರೋ ಸ್ಟೇಷನ್ ಅಲ್ಲಿ ನಿನ್ನೆ ರಾತ್ರಿ ಆಗಿರುವಂತ ಘಟನೆ ಇದು. 9 ಗಂಟೆಯಿಂದ ಅಂದ್ರೆ 9 ಗಂಟೆ 8 ನಿಮಿಷದಲ್ಲಿ ಈ ಘಟನೆ ಆಗಿರುವಂಥದ್ದು. ಅಂದ್ರೆ ಆಟ ಆಡ್ತಾ ಇದ್ದಂತ ಬಾಲಕ ಏಕಾಏಕಿ ಟ್ರ್ಯಾಕ್ ಬಿದ್ದಿದ್ದಾನೆ. ಅದೃಷ್ಟವಶಾತ್ ಯಾವುದೇ ರೀತಿಯಂತ ಸಮಸ್ಯೆ ಆಗಿಲ್ಲ, ಸಣ್ಣ ಪುಟ್ಟ ಗಾಯಗಳು ಕೂಡ ಆತನಿಗೆ ಆಗಿಲ್ಲ. ಹಾಗೆ ಕೂಡಲೇ ಅಲ್ಲೇನು ಸಿಬ್ಬಂದಿಗಳಿದ್ರು ನೋಡ್ತಾ ಇದ್ರು, ಅವರು ಪವರ್ ಅನ್ನ ಆಫ್ ಮಾಡಿದ್ದಾರೆ. ಇದರಿಂದಾಗಿ ಯಾವುದೇ ರೀತಿಯಾದಂತ ಅನಾಹುತ ಆಗಿಲ್ಲ. ಸುಮಾರು 10 ರಿಂದ 15 ನಿಮಿಷಗಳ ಕಾಲ ಅಲ್ಲಿ ಅಂದ್ರೆ ಆ ಲೈನ್ ನಲ್ಲಿ ಮೆಟ್ರೋ ಸಂಚಾರ ಇರ್ಲಿಲ್ಲ ಅನ್ನುವಂತ ಮಾಹಿತಿಯನ್ನು ಕೊಟ್ಟರು. ಹಾಗೆ ಮಗುವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತ ಸಮಸ್ಯೆ ಆಗಿಲ್ಲ ಅನ್ನುವಂಥದ್ದನ್ನ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು. ಥ್ಯಾಂಕ್ ಯು ಮದೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಮಗು ಈಗ ಸದ್ಯಕ್ಕೆ ಸೇಫ್ ಆಗಿದೆ. ಬಟ್ ಇಂಥ ದುರ್ಘಟನೆಗಳು ಮರುಕಳಿಸಬಾರದು.